ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 2037 ಮಾನ್ಯ ನೀರಾವರಿ ಸಚಿವರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ ತಮ್ಮ ಮೂಲಕ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ ಅಧ್ಯಕ್ಷರೇ, ಯಾಕಂದ್ರೆ ಬೀದರ್ ಜಿಲ್ಲೆಯ ಕಾರಂಜ ನೀರಾವರಿ ಯೋಜನೆ ಭಾರಿ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಮಾನ್ಯ ಕಾರಂಜದಲ್ಲಿರುವ 24,000 ಎಕರೆ ಜಮೀನನ್ನು ನೀರಾವರಿ ಇಲಾಖೆಗೆ ಕೊಟ್ಟಿತ್ತು ಅಧ್ಯಕ್ಷರೇ. ಸುಮಾರು ಒಂದು 28 ಗ್ರಾಮಗಳು ಮುಳುಗಡೆಯಾಗಿ ಅಧ್ಯಕ್ಷರೇ, ಅದರಲ್ಲಿ ಸಂಪೂರ್ಣವಾಗಿ 9 ಗ್ರಾಮಗಳು ಜಲಾವೃತ ಆಗಿ ಅಧ್ಯಕ್ಷರೇ, ಒಂದು 60,000 ಜನರು ಎಫೆಕ್ಟೆಡ್ ಆಗಿರೋ ಅಧ್ಯಕ್ಷರೇ. ಸುಮಾರು ಏನಿದು ಕಾರಂಜಿ ಯೋಜನೆಗೆ ಜಮೀನನ್ನು ತಗೊಂಡಿದ್ರು ಸರ್ಕಾರ 1972-73 ಸುಮಾರು ಆ ನೀರಿನಿಂದ ಭಾಲ್ಕಿ, ಹುಮ್ನಾಬಾದ್, ಔರಾದ್, ಬೀದರ್ ಈ 4 ತಾಲೂಕುಗಳು ನೀರು ಪೂರೈಕೆ ಆಗ್ತದೆ ಅಧ್ಯಕ್ಷರೇ. ಮತ್ತೆ ನಮ್ಮ RDPR ಕೂಡ ಮಲ್ಟಿ ವಿಲೇಜ್ ಸ್ಕೀಮ್ 3 ಮಲ್ಟಿ ವಿಲೇಜ್ ಸ್ಕೀಮ್ ಇದೇ ನೀರಿನಿಂದ ನೀರು ಕುಡಿತಾ ಇದಾರೆ ಅಧ್ಯಕ್ಷರೇ. ಬಟ್ ಅವರು ಬೇಡಿಕೆ ಕಳೆದ 2024 ಡಿಸೆಂಬರ್ ಅಲ್ಲಿ ಅಹೋರಾತ್ರಿ ಧರಣಿ ಸುಮಾರು 2 ವರ್ಷ ಅಂದ್ರೆ 890 ದಿನ ಅಹೋರಾತ್ರಿ ಧರಣಿ ಕೂತಿರಿ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ. ತಾವೇ ವಿಷಯ ತಗೊಂಡಿದಾಗ ಡಿಸೆಂಬರ್ 24 ಅಲ್ಲಿ ನನ್ನ 0 ವರ್ಷದಲ್ಲಿ ಅವಕಾಶ ಕೊಟ್ಟಿದ್ರು ಅಧ್ಯಕ್ಷರೇ. ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳು ಜಿಲ್ಲೆಯ ಎಲ್ಲಾ 2 ಸಚಿವರಿಗೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಒಂದು ಕಮಿಟಿ ರಚನೆ ಮಾಡಿದ್ರೆ ಉತ್ತರಲ್ಲಿ ಏನಿದೆ ಕ್ವಶನ್ ಕೇಳಿ, ಮತ್ತೆ ಇನ್ನು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕಿದೆ, ಕಾಲಿಂಗ್ ಆ ಒಂದು ಕಮಿಟಿ ರಚನೆ ಆಗಿತ್ತು ಅಧ್ಯಕ್ಷರೇ ಏಪ್ರಿಲ್ 2025 ಅದು ಇದರಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ 13/11/2025 ವರದಿ ನೀಡಿರ್ತಾರೆ ಅಂತ. ಆ ವರದಿಯಲ್ಲಿ ಏನಿದೆ ಅಂತ ಮಾನ್ಯ ಸಚಿವರಿಗೆ ತಮ್ಮ ಮೂಲಕ ನಾನು ಕೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಈ ಕಾರಂಜ ಮುಳುಗಡೆ ಸಂತ್ರಸ್ತರ ಬೇಡಿಕೆಗಳ ಬಗ್ಗೆ 2014ನಲ್ಲೇ ಒಂದು ಅಡಿಷನಲ್ ಚೀಫ್ ಸೆಕ್ರೆಟರಿಯ ರಿಪೋರ್ಟ್ ಮೇರೆಗೆ ಅವರ ಬೇಡಿಕೆಗಳನ್ನ ತಿರಸ್ಕಾರ ಆಗಿತ್ತು. ಯಾಕಂದ್ರೆ ಆಗ್ಲೇ ನಾವು ಅವರಿಗೆ ಏನು ಪರಿಹಾರ ಕೊಡಬೇಕಾಗಿತ್ತು ಕಾನೂನು ಪ್ರಕಾರವನ್ನ ನೀಡಿದ್ವಿ. ಆದ್ರೂ ಕೂಡ ನಮ್ಮ ಜನರು ಪ್ರತಿಭಟನೆ ಮಾಡ್ತಾ ಇದ್ರು. ಅದಾದ್ಮೇಲೆ 2024ನಲ್ಲಿ ಡಾಕ್ಟರ್ ಶೈಲೇಂದ್ರ ಅವರು ಇದನ್ನ ಪ್ರಸ್ತಾಪ ಮಾಡಿದಾಗ ಅವರ ಒಂದು ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಳಗಾವಿನಲ್ಲಿ ಒಂದು ಸಭೆ ಕರೆಸಿದ್ರು. ಎಲ್ಲರಿಗೂ ಕರೆಸಿ ಏನ್ ಮಾಡಬಹುದು ಅಂತ ಅವರ ಹತ್ರ ಸಲಹೆ ಮಾಡಿದ ಮೇಲೆ ಕಲಬುರಗಿ ವಲಯದ ಪ್ರಾದೇಶ ಆಯುಕ್ತರ ನೇತೃತ್ವದಲ್ಲಿ ಒಂದು ಕಮಿಟಿ 7/4/2025 ಮಾಡಿದ್ರು. ಆಯುಕ್ತರು ರೀಜನಲ್ ಕಮಿಷನರ್ ಅವರು 13/11/2025 ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಅದು ಕಾನೂನು ಇಲಾಖೆ, ಕಂದಾಯ ಇಲಾಖೆ ಹಾಗೂ ನಮ್ಮ ಆರ್ಥಿಕ ಇಲಾಖೆಗೆ ಅವರ ಅಭಿಪ್ರಾಯಕ್ಕೆ ಹೋಗಿದೆ. ಅವರ ಅಭಿಪ್ರಾಯಗಳೆಲ್ಲ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ಧಾರ ತಗೋತಾರೆ. ಯಾಕಂದ್ರೆ RC ಕಮಿಟಿ ರಿಪೋರ್ಟ್ ಒಂದೇ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಅವರು ರಿಪೋರ್ಟ್ ಅನ್ನ ACS ರಿಪೋರ್ಟಿಗೆ ಹೋಲಿಕೆ ಮಾಡಬೇಕಾಗ್ತದೆ. ಅದಾದ್ಮೇಲೆ ಕಾನೂನು ಇಲಾಖೆಯಿಂದ ಮತ್ತೆ ಕಂದಾಯ ಇಲಾಖೆಯಿಂದ ಏನ್ ಬರುತ್ತೆ ನೋಡ್ಕೊಂಡು ಆರ್ಥಿಕ ಇಲಾಖೆಗೆ ಸಬ್ಮಿಟ್ ಮಾಡಿಬಿಟ್ಟು ಆಮೇಲೆ ಉಪಮುಖ್ಯಮಂತ್ರಿಗಳು ಮಾನ್ಯ ಶಾಸಕರಿಗೆ ಮತ್ತೊಂದು ಸಭೆ ಕರೆದಿ ಅದು ಏನ್ ತೀರ್ಮಾನ ಸರ್ಕಾರದಿದೆ ಅಂತ ತಿಳಿಸ್ತಾರೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, 2004-5 ಮಾನ್ಯ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದ ವಿಶೇಷ ಪ್ಯಾಕೇಜ್ ಮಾಡಬೇಕಂತ ಹೈಪವರ್ ಕಮಿಟಿ ರಚನೆ ಆಗಿತ್ತು ಅಧ್ಯಕ್ಷರೇ. 60 ಕೋಟಿ ಪ್ಯಾಕೇಜ್ ಕೊಡ್ತೀನಿ ಅಂತ ಮಾಡಿದ್ರು. ಆಮೇಲೆ ಅಧಿಕಾರಿಗಳು, ಆ ಸಮಯದಲ್ಲಿ ಇದ್ದಂತ ಅಧಿಕಾರಿಗಳು ಸ್ವಲ್ಪ ಮಿಸ್ಗೈಡ್ ಮಾಡಿದ್ರು. ಬೇರೆ ಕಡೆ ಕೊಟ್ಟರು ಎಲ್ಲ ಕಡೆ ಕೊಡ್ಬೇಕಾಗ್ತದೆ, ಹಂಗ ಹಿಂಗ ಅಂತ ಕೆಲವು ಮಾತಾಡಿದ್ರು. ಅದಾದ್ಮೇಲೆ ಮತ್ತೆ ಸರ್ಕಾರಗಳು ಚೇಂಜಸ್ ಅದು ಕಂಟಿನ್ಯೂ ಆಗುವಂತೂ ಈ ಒಂದು ಹಂತಕ್ಕೆ ಬಂದೇ ಅಧ್ಯಕ್ಷರೇ. ಪಾಪ ಅವರು ಎಲ್ಲ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಈ ಕಡೆ ಎಲ್ಲ ಗುಳೆ ಹೋಗಿರೋ ಅಧ್ಯಕ್ಷರೇ. ಸುಮಾರು ಒಂದು 50-60 ಸಾವಿರ ಜನ ಎಫೆಕ್ಟೆಡ್ ಇದ್ದಾರೆ ಅಧ್ಯಕ್ಷರೇ. ಎಲ್ಲಾ ಕಡು ಬಡು ಎಲ್ಲಾ ಸಮಾಜದವರು ಇದ್ದಾರೆ ಅಧ್ಯಕ್ಷ. ವಿಶೇಷ ಪ್ಯಾಕೇಜ್ ಸ್ವಲ್ಪ ಕೋರ್ಟ್ ಹೋಗಿದ್ದಾರೆ 1990 ಒಂದೇ ನಿಮಿಷದಲ್ಲಿ ಮುಗಿಸಿದ ಅಧ್ಯಕ್ಷರೇ. 40 ರೈತರದ ಅಧ್ಯಕ್ಷರ ದಯವು 1 ನಿಮಿಷದಲ್ಲಿ ಕೂಡ ನಾನು ಮುಗಿಸ್ತೀನಿ. 1990 ಎಲ್ಲರೂ ಕೋರ್ಟಿಗೆ ಹೋಗಿರೋ ಕೆಲವರು. ಅದನ್ನ ಮೊನ್ನೆ 2015 ಆರ್ಡರ್ ಆಯ್ತು.
ಕೆಲವರಿಗೆ 28,000 ರೂಪಾಯಿ ಪರ್ ಎಕರೆ ಆಯ್ತು. ಅದು ವಿತ್ ಇಂಟ್ರೆಸ್ಟ್ ಕೊಟ್ರೆ 15 ಲಕ್ಷ ಪರ್ ಎಕರೆ ಕೊಟ್ಟಿದ್ದಾರೆ. ಬಾಪೂರು, ನಿಡವಂಚ, ಬೊಂಬುಳ್ಗಿ, ರೇಕುಳ್ಗಿ, ಖೇಣಿ, ರಂಜೋಳ. ನಾನು ಅದೇ ಅಂತ ಇದ್ದೀನಿ, 15 ಲಕ್ಷ ನಾನು ಕನ್ಕ್ಲೂಡ್ ಭಾಷಣ ಮಾಡೋದು ಅಂದ್ರೆ ಪ್ರತಿ ಒಂದು ಕುಟುಂಬಕ್ಕೆ 50 ಲಕ್ಷ ಕೊಟ್ಟು ಆಸ್ ಪರ್ ಕ್ಯಾಲ್ಕುಲೇಷನ್ ನೀರಾವರಿ ಇಲಾಖೆ 2800 ಇದೆ ಡಿಸಿ ವರದಿ ಪ್ರಕಾರ, ಜಿಲ್ಲಾಧಿಕಾರಿ ವರದಿ ಪ್ರಕಾರ. ನಾನಂತ ಇದೀನಿ ಇಷ್ಟೊಂದು 5 ಗ್ಯಾರಂಟಿ ಕೊಟ್ಟಿದ್ರಿ, 56,000 ಕೋಟಿ ಖರ್ಚು ಮಾಡ್ತಾ ಇದೀರಿ. ಇದನ್ನು ರೈತರೇ ಇದಾರೆ, ಎಲ್ಲಾ ಸಮಾಜದವರು ಇದಾರೆ. ನಾನು ಮನವಿ ಮಾಡ್ತೀನಿ, ಕೈ ಜೋಡಿಸ್ತಾ ಮಗ 40 ವರ್ಷದ ರೈತರು ಬೀದಿಗಿದ್ದಾರೆ ಅಧ್ಯಕ್ಷರೇ. 1,000 ಕೋಟಿ ಕೊಟ್ಟು ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟು ಮಾನವೀಯತೆ ದೃಷ್ಟಿಯಿಂದ, ಇದು ಕಾನೂನದಲ್ಲಿ ಬರ್ತದೋ ಬಿಡುತ್ತದೋ ಅದು ನಿಮಗ್ ಗೊತ್ತು, ಸರ್ಕಾರ ಗೊತ್ತು. ಮಾನವೀಯತೆ ದೃಷ್ಟಿಯಿಂದ 1,000 ಕೋಟಿ ಅನುದಾನ ಕೊಟ್ಟು ಆ ಎಲ್ಲಾ ಹೋರಾಟಗಾರರಿಗೆ ಒಂದು ಶಾಂತಿ ಮಾಡಬೇಕು, ಅವ್ರ ಕುಟುಂಬ ನಗು ಪ್ರಯತ್ನ ಈ ಸರ್ಕಾರ ಮಾಡಬೇಕಂತ ನಾನು ಸ್ಪೀಕರ್ ಅವರಿಗೆ, ನಾನು ಮಂತ್ರಿಯವರಿಗೆ ಕೇಳಕ್ಕಿಚ್ಚ. ಅವರು ನಮ್ಮ ಜಿಲ್ಲೆಯವರು, ಇಲ್ಲಿ ನೀರು ಅವ್ರ ಬಾಲ್ಕಿ ತಾಲೂಕು, ಅವರು ಅಲ್ಲೇ ಹುಟ್ಟಿದವರು, ಅವರು ಕೂಡ ಇಲ್ಲಿಂದ ನೀರು ಕುಡಿತಾ ಇದ್ದಾರೆ. ದಯವಿಟ್ಟು ಇದಕ್ಕೇನಾದ್ರೂ ಒಂದು. ಮಾನ್ಯ ಅಧ್ಯಕ್ಷರೇ, ಅವರ ಭಾವನೆಗಳು ಅರ್ಥ ಆಗುತ್ತೆ ಅಧ್ಯಕ್ಷರೇ. ಎಲ್ಲರ ಕ್ಷೇತ್ರದಲ್ಲೂ ಈ ಸಮಸ್ಯೆ ಇದ್ದೇ ಇದೆ, ನನ್ನ ಕ್ಷೇತ್ರದಲ್ಲೂ ಇದೆ. ಸನ್ನತಿ ನೀರಾವರಿದಿರ್ಬೋದು, ನಮ್ಮ ಯಾವ್ದು ಕಲಬುರಗಿ ಸಿಮೆಂಟ್ ಕಾರ್ಖಾನೆ ಅವರ ಭೂಸ್ವಾಧೀನದಿರ್ಬೋದು, ಅಫಜಲ್ಪುರ್ನಲ್ಲಿ, ಎಲ್ಲರದ್ರಲ್ಲೂ ಇದೆ ಅಧ್ಯಕ್ಷರೇ. ಆದ್ರೆ ನಾವು ಏನೇ ಮಾಡಿದ್ರು ಕೂಡ ನಾವು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಅಂಥದ್ ಪರಿ ಏನಾದ್ರೂ ಅನ್ಯಾಯ ಆಗಿದೆ, ಏನು ಕಾನೂನು ಹೋರಾಟನೇ ಮೊರೆ ಹೋಗ್ಬೇಕಾಗ್ತದೆ. ಆದ್ರೂ ಕೂಡ ನೀವು ಹೇಳಿದಿರ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ, ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಆ ಕಮಿಟಿ ವರದಿಯನ್ನ ಸಂಬಂಧಪಟ್ಟಂತ ಇಲಾಖೆದವರಿಗೆ ಕಳಿಸಿದ್ದಾರೆ. ಏನ್ ಮಾಡಿದ್ರು ನಾವು ಅದೇ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷರೇ. ನಾವು ಇಮೋಷನಲಿ ನಾವು ಏನೇ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಮಾನ್ಯ ಶಾಸಕರ ಹತ್ರ ನನ್ನ ಮನವಿ ಇಷ್ಟೇ, ಇಷ್ಟೊಂದು ತಾಳ್ಮೆಯಿಂದ ಇದ್ದೀರಾ, ರಿಪೋರ್ಟ್ ಬರಲಿ, ಎಲ್ಲ ಇಲಾಖೆಯವರು ಕೊಡ್ಲಿ. ಏನಿರ್ತದೆ ಕಾನೂನಾತ್ಮಕವಾಗಿ ನಮ್ಮ ಕಡೆಯಿಂದ ಆಗ್ತದೆ, ನಾವು ರೈತರ ಪರವಾಗೇ ಇರೋದು. ಈಗ ಮೊನ್ನೆ UKP ನಲ್ಲಿ ಕಾನೂನಾತ್ಮಕವಾಗಿ ಕೊಡಬಹುದಾಗಿತ್ತು, ನಾವು ಕೊಟ್ಟಿದ್ದೀವಿ. 40 ಲಕ್ಷ ಹಲವಾರು ಕಡೆನೂ ಮಾಡ್ತಾ ಇದೀವಿ, ಇಲ್ಲ ಅಂತಿಲ್ಲ. ಬಟ್ ಐ ಕೆನಾಟ್ ಕ್ರಾಸ್ ದ ಬೌಂಡ್ರೀಸ್, ದ ಫ್ರೇಮ್ವರ್ಕ್ ಆಫ್ ಲಾ. ಸೊ ಅದನ್ನ ದಯವಿಟ್ಟು ಅದೇನ್ ಬರುತ್ತೆ ನೋಡ್ಕೊಂಡು ಮಾನ್ಯ ಶಾಸಕರು ತಿಳಿಸ್ತೀವಿ. ಸತೀಶ್ ರೆಡ್ಡಿ, ವಿಶೇಷ ಪ್ಯಾಕೇಜ್ ರವಿಶಂಕರ್ ರೆಡ್ಡಿ, ಸರ್ಕಾರ ರವಿಶಂಕರ್